Hello everyone, welcome back to my channel Sam Tutors. If you are new to my channel, please subscribe and hit the bell icon to never miss any updates. ಇಂದು ನಾವು ಆಜ್ಞಾಸೂಚಕ ವಾಕ್ಯಗಳ ಬಗ್ಗೆ ಕಲಿಯೋಣ. ಆಜ್ಞಾಸೂಚಕ ವಾಕ್ಯಗಳು ಅಂತ ಹೇಳಿದರೆ ಹೆಸರೇ ಸೂಚಿಸಿದಂತೆ ಆಜ್ಞೆ ಅಂತ ಹೇಳಿದರೆ ಕಮ್ಯಾಂಡ್ ಅಥವಾ ಆರ್ಡರ್. ಆಜ್ಞಾಸೂಚಕ ವಾಕ್ಯಗಳು ಅಂತ ಹೇಳಿದರೆ ಸೆಂಟೆನ್ಸಸ್ ಆಫ್ ಕಮ್ಯಾಂಡ್ ಅಥವಾ ಆರ್ಡರ್ ಬಗ್ಗೆ ನಾವು ಈ ದಿನ ಕಲಿಯೋಣ. ಹಾಗಾದರೆ ಬನ್ನಿ ನೋಡ್ಕೊಳ್ಳೋಣ ಆಜ್ಞಾಸೂಚಕ ವಾಕ್ಯಗಳು ಹೇಗಿರ್ತವೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್, ಸುಮ್ಮನಿರು. ಸುಮ್ಮನಿರು ಸುಮ್ಮನಿರು ಅಂತ ಹೇಳಿದರೆ ಫಾರ್ ಪ್ರೊನೌನ್ಸಿಯೇಷನ್ ಇಂಗ್ಲೀಷ್ ನೋಡ್ಕೊಳ್ಳೋಣ. ಸುಮ್ಮನಿರು ಸುಮ್ಮನಿರು ಅಂತ ಹೇಳಿದರೆ ಕೀಪ್ ಕ್ವೈಟ್. ಕೀಪ್ ಕ್ವೈಟ್. ಸುಮ್ಮನಿರು ಅಂತ ಹೇಳಿದರೆ ಕೀಪ್ ಕ್ವೈಟ್. ಇದು ಆಜ್ಞೆ ಆಗಿರ್ಬೋದು. ಯಾರೇ ಒಬ್ಬರು ನಮಗೆ ಆಜ್ಞೆ ಕೊಟ್ಟರು ಅಂತ ಹೇಳ್ಕೊಳ್ಳೋಣ. ಸುಮ್ಮನಿರು ಅಂತ ಹೇಳಿದರೆ ಅದು ಆಜ್ಞೆ ಆಯಿತು. ಇದು ಸೆಂಟೆನ್ಸಸ್ ಆಫ್ ಕಮಾಂಡ್ ಅಥವಾ ಆರ್ಡರಲ್ಲಿ ಬರುತ್ತೆ. ಕೀಪ್ ಕ್ವೈಟ್ ಅಂತೇಳಿ ಇದರ ಅರ್ಥ. ನೆಕ್ಸ್ಟ್ ನೋಡ್ಕೊಳ್ಳಿ, ಕೂಡಲೇ ಹೋಗು. ಕೂಡಲೇ ಹೋಗು. ಕೂಡಲೇ ಹೋಗು ಅಂತ ಹೇಳಿದರೆ ಫಾರ್ ಪ್ರೊನೌನ್ಸಿಯೇಷನ್ ಇಂಗ್ಲೀಷ್ ನೋಡ್ಕೊಳ್ಳೋಣ. ಕೂಡಲೇ ಹೋಗು ಅಂತ ಹೇಳಿದರೆ ಕೂಡಲೇ ಹೋಗು ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಗೋ ಎಟ್ ಒನ್ಸ್. ಗೋ ಎಟ್ ಒನ್ಸ್ ಅಂತ ಹೇಳಿಬಿಟ್ಟು ಇದರ ಅರ್ಥ ಗೋ ಎಟ್ ಒನ್ಸ್. ಇದು ಕೂಡ ದಿನಬಳಕೆಯ ವಾಕ್ಯಗಳಾಗಿವೆ. ನೀವು ಇದನ್ನು ದಿನಬಳಕೆಯಲ್ಲಿ ಉಪಯೋಗಿಸಿದರೆ ಈಸಿ ಆಗುತ್ತೆ ನಿಮಗೆಲ್ಲ. ಕೂಡಲೇ ಹೋಗು ಅಂತ ಹೇಳಿದರೆ ಗೋ ಇಟ್ ಒನ್ಸ್. ನೆಕ್ಸ್ಟ್, ನಿಧಾನವಾಗಿ ಹೋಗು. ನಿಧಾನವಾಗಿ ಹೋಗು. ನಿಧಾನವಾಗಿ ಹೋಗು ಅಂತ ಹೇಳಿದರೆ ಗೋ ಸ್ಲೋಲಿ. ನಿಧಾನವಾಗಿ ಹೋಗು ಫಾರ್ ಪ್ರೊನೌನ್ಸಿಯೇಷನ್ ಇಂಗ್ಲೀಷ್ ನೋಡ್ಕೊಳ್ಳೋಣ. ನಿಧಾನವಾಗಿ ಹೋಗು. ನಿಧಾನವಾಗಿ ಹೋಗು ಅಂತ ಹೇಳಿದರೆ ಗೋ ಸ್ಲೋಲಿ. ಗೋ ಸ್ಲೋಲಿ. ನಾವು ಮಕ್ಕಳಿಗಾಯಿತು ಯಾವುದೇ ನಾವು ಉಪಯೋಗಿಸ್ತೇವೆ ಈ ವಾಕ್ಯಗಳನ್ನು. ಗೋ ಸ್ಲೋಲಿ ಅಂತ ಹೇಳಿದರೆ ಇದು ಆರ್ಡರ್ ಥರನೇ ನಾವು ಕೊಡ್ತೇವೆ ಕೆಲವೊಮ್ಮೆ. ಇದು ಆಜ್ಞಾಸೂಚಕ ವಾಕ್ಯಗಳಲ್ಲಿ ಬರುತ್ತೆ. ಸೆಂಟೆನ್ಸಸ್ ಆಫ್ ಆರ್ಡರ್ ಅಥವಾ ಕಮಾಂಡ್. ನಿಧಾನವಾಗಿ ಹೋಗು ಅಂತ ಹೇಳಿದರೆ ಗೋ ಸ್ಲೋಲಿ ಅಥವಾ ವಾಕ್ ಸ್ಲೋಲಿ. ವಾಕ್ ಸ್ಲೋಲಿ. ನೆಕ್ಸ್ಟ್, ಅದಾದ ನಂತರ ಇಲ್ಲಿ ನಿಲ್ಲು. ಇಲ್ಲಿ ನಿಲ್ಲು. ಸ್ಟಾಪ್ ಹಿಯರ್ ಅಂತ ಹೇಳಿ ಇದರ ಅರ್ಥ. ಇಲ್ಲಿ ನಿಲ್ಲು ಅಂತ ಹೇಳಿದರೆ ಫಾರ್ ಪ್ರೊನೌನ್ಸಿಯೇಷನ್ ನೋಡ್ಕೊಳ್ಳೋಣ. ಇಲ್ಲಿ ನಿಲ್ಲು. ಇಲ್ಲಿ ನಿಲ್ಲು ಅಂತ ಹೇಳಿದರೆ ಸ್ಟಾಪ್ ಹಿಯರ್. ಸ್ಟಾಪ್ ಹಿಯರ್. ಇಲ್ಲಿ ನಿಲ್ಲು ಅಂತ ಹೇಳಿದರೆ ಸ್ಟಾಪ್ ಹಿಯರ್ ಅಂತೇಳಿ ಇದರ ಅರ್ಥ. ಇಲ್ಲಿ ನಿಲ್ಲು, ಸ್ಟಾಪ್ ಹಿಯರ್. ಇದು ಸೆಂಟೆನ್ಸಸ್ ಆಫ್ ಕಮಾಂಡಲ್ಲಿ ಬರುತ್ತೆ. ಆಜ್ಞಾಸೂಚಕ ವಾಕ್ಯಗಳಿವೆಲ್ಲ ನೋಡ್ಕೊಳ್ಳೋಣ. ನೆಕ್ಸ್ಟ್, ಹೊರಟು ಹೋಗು. ಹೊರಟು ಹೋಗು. ಹೊರಟು ಹೋಗು ಅಂತ ಹೇಳಿದರೆ ಗೋ ಅವೇ. ಹೊರಟು ಹೋಗು ಅಂತ ಹೇಳಿದರೆ ಗೋ ಅವೇ ಫಾರ್ ಪ್ರೊನೌನ್ಸಿಯೇಷನ್ ಇಂಗ್ಲೀಷ್ ನೋಡ್ಕೊಳ್ಳೋಣ. ಹೊರಟು ಹೋಗು. ಹೊರಟು ಹೋಗು ಅಂತ ಹೇಳಿದರೆ ಗೋ ಅವೇ. ಗೋ ಅವೇ. ಹೊರಟು ಹೋಗು ಅಂತ ಹೇಳಿದರೆ
ಗೋ ಅವೇ. ನೆಕ್ಸ್ಟ್, ನೇರವಾಗಿ ಹೋಗು. ನೇರವಾಗಿ ಹೋಗು. ನೇರವಾಗಿ ಹೋಗು ಅಂತ ಹೇಳಿದರೆ ಗೋ ಸ್ಟ್ರೇಟ್. ನೇರವಾಗಿ ಹೋಗು, ಗೋ ಸ್ಟ್ರೇಟ್. ಅದರ ಉಚ್ಚಾರಣೆ ನೋಡ್ಕೊಳ್ಳಿ. ನೇರವಾಗಿ ಹೋಗು. ನೇರವಾಗಿ ಹೋಗು ಅಂತ ಹೇಳಿದ್ದಾರೆ ಇಂಗ್ಲೀಷ್ನಲ್ಲಿ ಗೋ ಸ್ಟ್ರೇಟ್. ಗೋ ಸ್ಟ್ರೇಟ್. ಗೋ ಸ್ಟ್ರೇಟ್. ನೇರವಾಗಿ ಹೋಗು, ಗೋ ಸ್ಟ್ರೇಟ್. ನೆಕ್ಸ್ಟ್, ಇದಾದ ನಂತರ ಹುಷಾರಾಗಿರು. ಹುಷಾರಾಗಿರು. ಹುಷಾರಾಗಿರು ಅಂತ ಹೇಳಿದರೆ ಹುಷಾರಾಗಿರು. ಹುಷಾರಾಗಿರು ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಬಿ ಕೇರ್ಫುಲ್. ಫಾರ್ ಪ್ರೊನೌನ್ಸಿಯೇಷನ್ ಇಂಗ್ಲೀಷ್ ನೋಡ್ಕೊಳ್ಳೋಣ. ಹುಷಾರಾಗಿರು. ಹುಷಾರಾಗಿರು. ಹುಷಾರಾಗಿರು ಅಂತ ಹೇಳಿದರೆ ಬಿ ಕೇರ್ಫುಲ್. ಹುಷಾರಾಗಿರು ಅಂತ ಹೇಳಿದರೆ ಬಿ ಕೇರ್ಫುಲ್. ಬಿ ಕೇರ್ಫುಲ್ ಅಥವಾ ಬಿ ಕಾಶಿಯಸ್. ಬಿ ಕೇರ್ಫುಲ್ ಅಥವಾ ಬಿ ಕಾಶಿಯಸ್. ಬಿ ಕಾಶಿಯಸ್. ಹುಷಾರಾಗಿರು, ಬಿ ಕಾಶಿಯಸ್ ಅಥವಾ ಬಿ ಕೇರ್ಫುಲ್. ಇದು ಆಜ್ಞಾಸೂಚಕ ವಾಕ್ಯಗಳಾಗಿವೆ. ಇವೆಲ್ಲ ನಿಮ್ಮ ದಿನ ಬಳಕೆಯಲ್ಲಿ ನೀವು ಉಪಯೋಗಿಸಿದರೆ ಈಸಿ ಆಗುತ್ತೆ ನಿಮಗೆಲ್ಲ. ಹುಷಾರಾಗಿರು ಅಂತ ಹೇಳಿದರೆ ಬಿ ಕೇರ್ಫುಲ್ ಅಥವಾ ಬಿ ಕಾಶಿಯಸ್. ನೆಕ್ಸ್ಟ್, ಕೆಳಗೆ ಇಳಿ. ಕೆಳಗೆ ಇಳಿ. ಕೆಳಗೆ ಇಳಿ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಗೆಟ್ ಆಫ್. ಗೆಟ್ ಆಫ್. ಪ್ರೊನೌನ್ಸಿಯೇಷನ್ ನೋಡ್ಕೊಳ್ಳೋಣ. ಕೆಳಗೆ ಇಳಿ. ಕೆಳಗೆ ಇಳಿ ಅಂತ ಹೇಳಿದರೆ ಗೆಟ್ ಆಫ್. ಗೆಟ್ ಆಫ್. ಕೆಳಗೆ ಇಳಿ, ಗೆಟ್ ಆಫ್. ನೆಕ್ಸ್ಟ್, ಕೆಳಗೆ ಹೋಗು. ಕೆಳಗೆ ಹೋಗು. ಕೆಳಗೆ ಹೋಗು. ಗೋ ಡೌನ್ ಅಂತ ಹೇಳಿದರೆ ಅರ್ಥ ಕೆಳಗೆ ಹೋಗು. ಕೆಳಗೆ ಹೋಗು. ಕೆಳಗೆ ಹೋಗು ಅಂತ ಹೇಳಿದರೆ ಗೋ ಡೌನ್. ಗೋ ಡೌನ್. ಕೆಳಗೆ ಹೋಗು ಅಂತ ಹೇಳಿದರೆ ಗೋ ಡೌನ್ ಅಂತ ಹೇಳಿದರೆ ಅರ್ಥ. ನೆಕ್ಸ್ಟ್, ಸಿದ್ಧವಾಗಿರು. ಸಿದ್ಧವಾಗಿರು. ಸಿದ್ಧವಾಗಿರು ಅಂತ ಹೇಳಿದರೆ ಬಿ ರೆಡಿ ಅಥವಾ ಗೆಟ್ ರೆಡಿ. ಇದರ ಉಚ್ಚಾರಣೆ ನೋಡ್ಕೊಳ್ಳೋಣ. ಸಿದ್ಧವಾಗಿರು. ಸಿದ್ಧವಾಗಿರು ಅಂತ ಹೇಳಿದರೆ ಬಿ ರೆಡಿ ಅಥವಾ ಗೆಟ್ ರೆಡಿ. ಬಿ ರೆಡಿ ಅಥವಾ ಗೆಟ್ ರೆಡಿ ಅಂತೇಳಿ ಇದರ ಅರ್ಥ. ಸಿದ್ಧವಾಗಿರು ಅಂತ ಹೇಳಿದರೆ ಬಿ ರೆಡಿ ಅಥವಾ ಗೆಟ್ ರೆಡಿ. ನೆಕ್ಸ್ಟ್, ಇಲ್ಲಿ ನೋಡು. ಇಲ್ಲಿ ನೋಡು. ಇಲ್ಲಿ ನೋಡು ಅಂತ ಹೇಳಿದರೆ ಲುಕ್ ಹಿಯರ್. ಫಾರ್ ಪ್ರೊನೌನ್ಸಿಯೇಷನ್ ನೋಡ್ಕೊಳ್ಳೋಣ. ಇಲ್ಲಿ ನೋಡು. ಇಲ್ಲಿ ನೋಡು ಅಂತ ಹೇಳಿದರೆ ಲುಕ್ ಹಿಯರ್. ಲುಕ್ ಹಿಯರ್. ಇಲ್ಲಿ ನೋಡು, ಲುಕ್ ಹಿಯರ್. ಇಲ್ಲಿ ನೋಡು ಅಂತ ಹೇಳಿದರೆ ಲುಕ್ ಹಿಯರ್. ನೆಕ್ಸ್ಟ್, ನಿಲ್ಲು. ನಿಲ್ಲು ಅಂತ ಹೇಳಿದರೆ ಐ ಸೇ ಸ್ಟಾಪ್. ನಿಲ್ಲು, ಐ ಸೇ ಸ್ಟಾಪ್. ಸ್ಟಾಪ್ನು ಬರುತ್ತೆ, ನಿಲ್ಲು. ನಾವೊಂದು ಆಜ್ಞಾಸೂಚಕ ವಾಕ್ಯವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಆದುದರಿಂದ
ನಾವು ಹೇಳ್ಬೋದು ಈ ರೀತಿ ಕೂಡ. ಐ ಸೇ ಸ್ಟಾಪ್, ನಿಲ್ಲು. ಇಲ್ಲಿ ನೋಡ್ಕೊಳ್ಳಿ, ನಿಲ್ಲು ಇದರ ಪ್ರೊನೌನ್ಸಿಯೇಷನ್, ಇದರ ಅರ್ಥ ನೋಡ್ಕೊಳ್ಳೋಣ ಇಂಗ್ಲೀಷ್ನಲ್ಲಿ. ಐ ಸೇ ಸ್ಟಾಪ್, ಐ ಸೇ ಸ್ಟಾಪ್. ನೋಡಿ, ನಾವು ಆರ್ಡರ್ ಕೊಡ್ತಾ ಇದ್ದೇವೆ. ಐ ಸೇ ಸ್ಟಾಪ್ ಸೆಂಟೆನ್ಸಸ್ ಇದು ಕಮಾಂಡ್ನಲ್ಲಿ ಬರುತ್ತೆ. ನಿಲ್ಲು ಅಂತ ಹೇಳಿದರೆ ಐ ಸೇ ಸ್ಟಾಪ್. ನೆಕ್ಸ್ಟ್, ಇದನ್ನು ತೆಗೆದುಕೋ, ಇದನ್ನು ತೆಗೆದುಕೋ, ಇದನ್ನು ತೆಗೆದುಕೋ ಅಂತ ಹೇಳಿದರೆ, ಇದನ್ನು ತೆಗೆದುಕೋ ಅಂತ ಹೇಳಿದರೆ ಟೇಕ್ ಇಟ್ ಅಂತ ಇದರ ಅರ್ಥ. ಫಾರ್ ಪ್ರೊನೌನ್ಸಿಯೇಷನ್ ಇಂಗ್ಲೀಷ್ ನೋಡ್ಕೊಳ್ಳೋಣ. ಇದನ್ನು ತೆಗೆದುಕೋ, ಇದನ್ನು ತೆಗೆದುಕೋ ಅಂತ ಹೇಳಿದರೆ ಟೇಕ್ ಇಟ್, ಟೇಕ್ ಇಟ್. ಇದನ್ನು ಅಂತ ಹೇಳಿದರೆ ಯಾವುದೇ ಒಂದು ವಸ್ತು ಆಗಿರ್ಬೋದು ಅಥವಾ ಏನೇ ಆಯಿತು, ಇದನ್ನು ತೆಗೆದುಕೋ ಅಂತ ಹೇಳಿದರೆ ಟೇಕ್ ಇಟ್. ಇದನ್ನು ನೀವು ನಿಮ್ಮ ದಿನ ಬಳಕೆಯಲ್ಲಿ ಉಪಯೋಗಿಸಿದರೆ ಕಮಾಂಡಲ್ಲಿ ಬರುತ್ತೆ ಆಜ್ಞಾ ಸೂಚಕ ವಾಕ್ಯಗಳು ಇವೆಲ್ಲ ನೋಡ್ಕೊಳ್ಳಿ. ಇದನ್ನು ತೆಗೆದುಕೋ ಅಂತ ಹೇಳಿದರೆ ಟೇಕ್ ಇಟ್. ನೆಕ್ಸ್ಟ್, ಮೇಲೆ ಹೋಗು, ಮೇಲೆ ಹೋಗು, ಮೇಲೆ ಹೋಗು ಅಂತ ಹೇಳಿದರೆ ಗೋ ಅಪ್, ಮೇಲೆ ಹೋಗು, ಮೇಲೆ ಹೋಗು. ಫಾರ್ ಪ್ರೊನೌನ್ಸಿಯೇಷನ್ ಕನ್ನಡ ಇದು. ಮೇಲೆ ಹೋಗು ಅಂತ ಹೇಳಿದರೆ ಗೋ ಅಪ್, ಗೋ ಅಪ್, ಮೇಲೆ ಹೋಗು, ಗೋ ಅಪ್. ನೆಕ್ಸ್ಟ್, ಹತ್ತಿರ ಬಾ, ಹತ್ತಿರ ಬಾ, ಹತ್ತಿರ ಬಾ ಅಂತ ಹೇಳಿದರೆ ಕಮ್ ನಿಯರ್ ಅಂತ ಹೇಳಿ ಇದರ ಅರ್ಥ. ಹತ್ತಿರ ಬಾ, ಕಮ್ ನಿಯರ್. ಫಾರ್ ಪ್ರೊನೌನ್ಸಿಯೇಷನ್, ಹತ್ತಿರ ಬಾ, ಹತ್ತಿರ ಬಾ ಅಂತ ಹೇಳಿದರೆ ಕಮ್ ನಿಯರ್, ಕಮ್ ನಿಯರ್. ಹತ್ತಿರ ಬಾ, ಕಮ್ ನಿಯರ್ ಅಂತ ಹೇಳಿ ಇದರರ್ಥ. ಇವು ಚಿಕ್ಕ ಚಿಕ್ಕ ವಾಕ್ಯಗಳನ್ನು ದಿನ ಬಳಕೆಯಲ್ಲಿ ಮಕ್ಕಳ ಜೊತೆ ಆಗಿರ್ಬೋದು, ಯಾರೇ ಜೊತೆ ಆಗಿರ್ಬೋದು, ನೀವು ಉಪಯೋಗಿಸ್ತಾ ಇದ್ದರೆ ನೀವು ಪರ್ಫೆಕ್ಟ್ ಆಗ್ತೀರಾ. ಹತ್ತಿರ ಬಾ ಅಂತ ಹೇಳಿದರೆ ಕಮ್ ನಿಯರ್. ನೆಕ್ಸ್ಟ್, ಇದಾದ ನಂತರ ಹೊರಗಡೆ ಕಾಯುತ್ತಾ ಕುಳಿತುಕೋ, ಹೊರಗಡೆ ಕಾಯುತ್ತಾ ಕುಳಿತುಕೋ, ಹೊರಗಡೆ ಕಾಯುತ್ತಾ ಕುಳಿತುಕೋ ಅಂತ ಹೇಳಿದರೆ ವೇಟ್ ಔಟ್ಸೈಡ್ ಅಂತ ಹೇಳಿ ಇದರರ್ಥ. ಹೊರಗಡೆ ಕಾಯುತ್ತಾ ಕುಳಿತುಕೋ, ಹೊರಗಡೆ ಕಾಯುತ್ತಾ ಕುಳಿತುಕೋ, ಕುಳಿತುಕೋ. ಹೊರಗಡೆ ಕಾಯುತ್ತಾ ಕುಳಿತುಕೋ ಅಂತ ಹೇಳಿದರೆ, ಹೊರಗಡೆ ಕಾಯುತ್ತಾ ಕುಳಿತುಕೋ ಅಂತ ಹೇಳಿದರೆ ವೇಟ್ ಔಟ್ಸೈಡ್, ವೇಟ್ ಔಟ್ಸೈಡ್. ಹೊರಗಡೆ ಕಾಯುತ್ತಾ ಕುಳಿತುಕೋ ಅಂತ ಹೇಳಿದರೆ ವೇಟ್ ಔಟ್ಸೈಡ್, ಹೊರಗಡೆ ಕಾಯುತ್ತಾ ಕುಳಿತುಕೋ, ವೇಟ್ ಔಟ್ಸೈಡ್. ನೆಕ್ಸ್ಟ್, ಮಾತನಾಡು, ಮಾತನಾಡು, ಮಾತನಾಡು. ಸ್ಪೀಕ್, ಮಾತನಾಡು ಅಂತ ಹೇಳಿದರೆ ಸ್ಪೀಕ್. ಫಾರ್ ಪ್ರೊನೌನ್ಸಿಯೇಷನ್ ನೋಡ್ಕೊಳ್ಳೋಣ. ಮಾತನಾಡು, ಮಾತನಾಡು ಅಂತ ಹೇಳಿದರೆ ಸ್ಪೀಕ್, ಮಾತನಾಡು ಅಂತ ಹೇಳಿದರೆ ಸ್ಪೀಕ್, ಮಾತನಾಡು, ಸ್ಪೀಕ್. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ ಅಂತ ಹೇಳಿದರೆ ಕಮ್ ಹಿಯರ್, ಇಲ್ಲಿ ಬಾ ಅಂತ ಹೇಳಿದರೆ ಕಮ್ ಹಿಯರ್, ಕಮ್ ಹಿಯರ್. ಇಲ್ಲಿ ಬಾ, ಕಮ್ ಹಿಯರ್. ನೆಕ್ಸ್ಟ್,
ಕೇಳು 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 ಅಂತ ಹೇಳಿದರೆ ಲಿಸನ್. ಕೇಳು ಕೇಳು ಅಂತ ಹೇಳಿದರೆ ಲಿಸನ್. ಕೇಳು ಅಂತ ಹೇಳಿದರೆ ಲಿಸನ್ ಅಂತ ಹೇಳಿ ಇದರ ಅರ್ಥ. ಕೇಳು ಅಂತ ಹೇಳಿದರೆ ಲಿಸನ್. ನೆಕ್ಸ್ಟ್, ಇಲ್ಲಿ ಕಾದಿರು. ಇಲ್ಲಿ ಕಾದಿರು. ಇಲ್ಲಿ ಕಾದಿರು ಅಂತ ಹೇಳಿದರೆ ವೇಟ್ ಹಿಯರ್. ವೇಟ್ ಹಿಯರ್. ಇಲ್ಲಿ ಕಾದಿರು ಅಂತ ಹೇಳಿದರೆ ವೇಟ್ ಹಿಯರ್ ಅಂತ ಹೇಳಿದರೆ ಅರ್ಥ. ಫಾರ್ ಪ್ರೊನೌನ್ಸಿಯೇಷನ್ ನೋಡ್ಕೊಳ್ಳೋಣ. ಇಲ್ಲಿ ಕಾದಿರು. ಇಲ್ಲಿ ಕಾದಿರು ಅಂತ ಹೇಳಿದರೆ ವೇಟ್ ಹಿಯರ್. ಕಾದಿರು ಅಂತ ಹೇಳಿದರೆ ವೇಟ್. ಇಲ್ಲಿ ಕಾದಿರು ವೇಟ್ ಹಿಯರ್. ನೋಡ್ಕೊಳ್ಳೋಣ ಮತ್ತೊಮ್ಮೆ ಆಜ್ಞಾಸೂಚಕ ವಾಕ್ಯಗಳು. ನೋಡ್ಕೊಳ್ಳಿ ಮತ್ತೊಮ್ಮೆ. ಸುಮ್ಮನಿರು. ಸುಮ್ಮನಿರು ಅಂತ ಹೇಳಿದರೆ ಕೀಪ್ ಕ್ವೈಟ್. ಸುಮ್ಮನಿರು, ಕೀಪ್ ಕ್ವೈಟ್. ನೆಕ್ಸ್ಟ್, ಅದಾದ ನಂತರ ಕೂಡಲೇ ಹೋಗು. ಕೂಡಲೇ ಹೋಗು ಅಥವಾ ತಕ್ಷಣ ಹೋಗು ಅಂತಲೂ ನಾವು ಹೇಳ್ತೇವೆ. ಕೂಡಲೇ ಹೋಗು ಅಂತ ಹೇಳಿದರೆ ಗೋ ಎಟ್ ಒನ್ಸ್. ಗೋ ಎಟ್ ಒನ್ಸ್. ನೆಕ್ಸ್ಟ್, ನಿಧಾನವಾಗಿ ಹೋಗು. ನಿಧಾನವಾಗಿ ಹೋಗು ಅಂತ ಹೇಳಿದರೆ ಗೋ ಸ್ಲೋಲಿ ಅಥವಾ ವಾಕ್ ಸ್ಲೋಲಿ. ನೀವು ಇದನ್ನು ಸೆಂಟೆನ್ಸಸ್ ಆಫ್ ಕಮಾಂಡ್ ಅಥವಾ ಆರ್ಡರ್ ಆಜ್ಞಾಸೂಚಕ ವಾಕ್ಯಗಳನ್ನು ನಿಮ್ಮ ದಿನ ಬಳಕೆಯಲ್ಲಿ ಅಥವಾ ನಿಮ್ಮ ಮಕ್ಕಳ ಜೊತೆ ಆಗಿರ್ಬೋದು, ಇದನ್ನು ಬಳಕೆ ಮಾಡ್ತಾ ಮಾಡ್ತಾ ನೀವು ಇದರಿಂದ ನೀವು ಪರ್ಫೆಕ್ಟ್ ಆಗ್ತೀರಾ. ನೋಡ್ಕೊಳ್ಳಿ. ನೆಕ್ಸ್ಟ್, ಇಲ್ಲಿ ನಿಲ್ಲು. ಇಲ್ಲಿ ನಿಲ್ಲು ಅಂತ ಹೇಳಿದರೆ ಸ್ಟಾಪ್ ಹಿಯರ್. ಇಲ್ಲಿ ನಿಲ್ಲು, ಸ್ಟಾಪ್ ಹಿಯರ್. ನೆಕ್ಸ್ಟ್, ಹೊರಟು ಹೋಗು. ಹೊರಟು ಹೋಗು ಅಂತ ಹೇಳಿದರೆ ಗೋ ಅವೇ. ಗೋ ಅವೇ. ನೆಕ್ಸ್ಟ್, ನೇರವಾಗಿ ಹೋಗು. ನೇರವಾಗಿ ಹೋಗು, ಗೋ ಸ್ಟ್ರೇಟ್. ನೇರವಾಗಿ ಹೋಗು, ಗೋ ಸ್ಟ್ರೇಟ್. ನೆಕ್ಸ್ಟ್, ಹುಷಾರಾಗಿರು. ಹುಷಾರಾಗಿರು ಅಂತ ಹೇಳಿದರೆ ಬಿ ಕೇರ್ಫುಲ್ ಅಥವಾ ಬಿ ಕಾಶಿಯಸ್. ಹುಷಾರಾಗಿರು, ಬಿ ಕೇರ್ಫುಲ್ ಅಥವಾ ಬಿ ಕಾಶಿಯಸ್. ನೆಕ್ಸ್ಟ್, ಕೆಳಗೆ ಇಳಿ. ಕೆಳಗೆ ಇಳಿ ಅಂತ ಹೇಳಿದರೆ ಗೆಟ್ ಆಫ್. ಗೆಟ್ ಆಫ್. ಕೆಳಗೆ ಹೋಗು, ಗೋ ಡೌನ್. ಕೆಳಗೆ ಹೋಗು, ಗೋ ಡೌನ್. ಕೆಳಗೆ ಹೋಗು, ಗೋ ಡೌನ್. ನೆಕ್ಸ್ಟ್, ಸಿದ್ಧವಾಗಿರು. ಸಿದ್ಧವಾಗಿರು ಅಂತ ಹೇಳಿದರೆ ಬಿ ರೆಡಿವಿ ಅಥವಾ ಬಿ ರೆಡಿ ಅಥವಾ ಗೆಟ್ ರೆಡಿ. ಬಿ ರೆಡಿ ಅಥವಾ ಗೆಟ್ ರೆಡಿ. ನೆಕ್ಸ್ಟ್, ಇಲ್ಲಿ ನೋಡು. ಇಲ್ಲಿ ನೋಡು ಅಂತ ಹೇಳಿದರೆ ಲುಕ್ ಹಿಯರ್. ಇಲ್ಲಿ ನೋಡು, ಲುಕ್ ಹಿಯರ್. ನೆಕ್ಸ್ಟ್, ನಿಲ್ಲು. ನಿಲ್ಲು ಅಂತ ಹೇಳಿದರೆ ಐ ಸೇ ಸ್ಟಾಪ್. ಐ ಸೇ ಸ್ಟಾಪ್. ನಿಲ್ಲು ಅಂತ ಹೇಳಿದರೆ ಸ್ಟಾಪ್ನು ಬರುತ್ತೆ. ಇದು ಆಜ್ಞಾಸೂಚಕ ವಾಕ್ಯ ಸೆಂಟೆನ್ಸಸ್ ಆಫ್ ಕಮಾಂಡಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಐ ಸೇ ಸ್ಟಾಪ್ ಅಂತ ನಾನು ಇಲ್ಲಿ ಬಳಸಿದ್ದೇನೆ. ಐ ಸೇ ಸ್ಟಾಪ್. ನೆಕ್ಸ್ಟ್, ಇದನ್ನು ತೆಗೆದುಕೋ. ಇದನ್ನು ತೆಗೆದುಕೋ ಅಂತ ಹೇಳಿದರೆ ಟೇಕ್ ಇಟ್. ನೆಕ್ಸ್ಟ್, ಮೇಲೆ ಹೋಗು. ಮೇಲೆ ಹೋಗು ಅಂತ ಹೇಳಿದರೆ ಗೋ ಅಪ್. ಮೇಲೆ ಹೋಗು, ಗೋ ಅಪ್. ನೆಕ್ಸ್ಟ್, ಹತ್ತಿರ ಬಾ. ಹತ್ತಿರ ಬಾ ಅಂತ ಹೇಳಿದರೆ ಕಮ್ ನಿಯರ್. ಹತ್ತಿರ ಬಾ, ಕಮ್ ನಿಯರ್. ನೆಕ್ಸ್ಟ್, ಹೊರಗಡೆ ಕಾಯುತ್ತಾ ಕುಳಿತುಕೋ. ಹೊರಗಡೆ ಕಾಯುತ್ತಾ ಕುಳಿತುಕೋ ಅಂತ ಹೇಳಿದರೆ ವೇಟ್ ಔಟ್ಸೈಡ್. ವೇಟ್ ಔಟ್ಸೈಡ್. ನೆಕ್ಸ್ಟ್, ಮಾತನಾಡು. ಮಾತನಾಡು ಅಂತ ಹೇಳಿದರೆ ಸ್ಪೀಕ್. ಮಾತನಾಡು, ಸ್ಪೀಕ್. ನೆಕ್ಸ್ಟ್, ಇಲ್ಲಿ ಬಾ. ಇಲ್ಲಿ ಬಾ ಅಂತ ಹೇಳಿದರೆ ಕಮ್ ಹಿಯರ್. ಇಲ್ಲಿ ಬಾ, ಕಮ್ ಹಿಯರ್. ನೆಕ್ಸ್ಟ್, ಕೇಳು. ಕೇಳು ಅಂತ ಹೇಳಿದರೆ ಲಿಸನ್. ಕೇಳು ಅಂತ ಹೇಳಿದರೆ ಲಿಸನ್. ನೆಕ್ಸ್ಟ್, ಇಲ್ಲಿ ಕಾದಿರು. ಇಲ್ಲಿ ಕಾದಿರು ಅಂತ ಹೇಳಿದರೆ ವೇಟ್ ಹಿಯರ್. ಕಾದಿರು ಇಟ್ ಮೀನ್ಸ್ ವೇಟ್. ಇಲ್ಲಿ ಕಾದಿರು, ವೇಟ್ ಹಿಯರ್. ಫಾರ್ ಪ್ರೊನೌನ್ಸಿಯೇಷನ್ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬರೆದಿದ್ದೇನೆ.
ಇಲ್ಲಿ ಕಾದಿರು ಅಂತ ಹೇಳಿದರೆ